ರಾಜಧಾನಿ ಬೆಂಗಳೂರಿನಲ್ಲಿಂದು ಟಿ20 ಹಂಗಾಮ ನಡೆಯಲಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ಆರ್ಸಿಬಿ ಮ್ಯಾಚ್ ಅನ್ನು ನೋಡೋದಕ್ಕೆ ಅದರಲ್ಲೂ ಆರ್ಸಿಬಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಇವತ್ತು ಖಂಡಿತವಾಗ್ಲೂ ಕೂಡ ಭಾರಿ ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತೆ. ಪಂಜಾಬ್ ಮತ್ತು ಆರ್ಸಿಬಿ ಎರಡು ತಂಡಗಳ ನಡುವಿನ ಹಣಾಹಣಿ ಇರೋದು. ಪಂಜಾಬ್ ತಂಡ ಬಲಿಷ್ಠ IPL ತಂಡ, ಹೀಗಾಗಿ ಪಂಜಾಬ್ ತಂಡದ ವಿರುದ್ಧ ಆರ್ಸಿಬಿ ಇವತ್ತು ಯಾವ ರೀತಿ ಫೈಟ್ ಅನ್ನು ಕೊಡಲಿದೆ ಅನ್ನುವಂತ ಕುತೂಹಲ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಇಂದಿನ ಪಂದ್ಯಕ್ಕೆ ಮಾಜಿ RCBians ಅಭ್ಯಾಸ ಜೋರಾಗಿ ಕಾಣ್ತಾ ಇದೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಯಜುವೇಂದ್ರ ಚಹಲ್, ಗ್ಲೇನ್ ಮ್ಯಾಕ್ಸ್ವೆಲ್ ಭರ್ಜರಿ ಅಭ್ಯಾಸವನ್ನು ನಡೆಸಿದ್ದಾರೆ. ನೆಟ್ಸ್ನಲ್ಲಿ ಕಳಪೆ ಫಾರ್ಮ್ನಲ್ಲಿರುವಂತಹ ಮ್ಯಾಕ್ಸ್ವೆಲ್ ಸುದೀರ್ಘ ಕಾಲ ಬ್ಯಾಟಿಂಗ್ ಮಾಡಿದ್ದಾರೆ. ಮ್ಯಾಕ್ಸ್ವೆಲ್ಗೆ ಯಜುವೇಂದ್ರ ಚಹಲ್ ಬೌಲಿಂಗ್ ಮಾಡ್ತಿದ್ದಾರೆ. ಆ ಮೂಲಕ ಇಬ್ರು ಮಾಜಿ RCB ಸ್ಟಾರ್ಸ್ ರಜತ್ ಪಡೆಗೆ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಇವರಿಬ್ಬರಿಗೂ ಕೂಡ ಚಿನ್ನಸ್ವಾಮಿ ಮೈದಾನದ ಅಣು ಕೂಡ ಚೆನ್ನಾಗಿ ಗೊತ್ತಿದೆ. ಪಂದ್ಯ ವೇಳೆ ಚಹಲ್ ಹಾಗೂ ಮ್ಯಾಕ್ಸಿ RCB ಬ್ಯಾಟ್ಸ್ಮನ್ಗಳ ಮೇಲೆ ಎರಗಬಹುದು ಅಂತ ಹೇಳಲಾಗ್ತಾರೆ. ಯಾಕಂದ್ರೆ ರಜತ್ ನೇತೃತ್ವದ RCB ಬ್ಯಾಟರ್ಸ್ ಸ್ಪಿನ್ನರ್ಸ್ ಗಳನ್ನ ಎದುರಿಸುವಲ್ಲಿ ಈಗಾಗಲೇ ಸೋತಿದ್ದಾರೆ. ನಿಧಾನಗತಿ ಬೌಲಿಂಗಿಗೆ ಬಾರಿಸುವಾಗ ಎಡವಿದ್ದಾರೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಬಹುದು RCBಗೆ ಅಂತ ಹೇಳಲಾಗ್ತಾ ಇದೆ. ಇಂದು ರಾತ್ರಿ 7:30ಕ್ಕೆ RCB ಪಂದ್ಯ ನಡೆಯಲಿದ್ದು ಚಿನ್ನಸ್ವಾಮಿ ಮೈದಾನ ಈ ರಣರೋಚಕ ಪಂದ್ಯಕ್ಕೆ ಸಾಕ್ಷಿಯಾಗಲಿದೆ. ಇವತ್ತು ಮೋಡ ಕವಿದ ವಾತಾವರಣ ಬೆಂಗಳೂರಲ್ಲಿ ಇರೋದ್ರಿಂದ ಮ್ಯಾಚ್ ಎಲ್ಲಿ ನಿಂತೋಗ್ಬಿಡುತ್ತೋ ಅನ್ನುವಂಥ ಆತಂಕ ಕೂಡ ಅಭಿಮಾನಿಗಳಲ್ಲಿರುವಂಥದ್ದು. ಕಳೆದ ಬಾರಿ RCB ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋತಿದೆ. ಈ ಬಾರಿ ಆ ಸೇಡಿನ ಜ್ವಾಲೆ ಇರೋದರಿಂದ ಗೆಲ್ಲುವ ವಿಶ್ವಾಸ ಇದೆ. ಅದು ಬಲಿಷ್ಠ ಪಂಜಾಬ್ ತಂಡದ ಹೆದರೆ ಈ ಬಾರಿ ಗೆಲ್ಲಬೇಕು ಅಂತ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಕಳೆದ ಬಾರಿ ಈ ಪಿಚ್ಚಲ್ಲಿ ಏನೆಲ್ಲ ಎಡವಟ್ಟಾಗಿದೆಯೋ RCBiansಗೆ ಅದನ್ನ ಈ ಬಾರಿ ಸರಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮಳೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಮೋಡ ಕವಿದ ವಾತಾವರಣ ಇದೆ. ಮ್ಯಾಚ್ ಅಲ್ಲಿ ಮಳೆಯ ಕಾರಣದಿಂದಾಗಿ ನಿಂತು ಬಿಡುತ್ತೋ ಅನ್ನುವಂತ ಆತಂಕವೂ ಕೂಡ ಇರುವಂತದ್ದು. ನೋಡ್ಬೇಕೇನಾಗುತ್ತೆ.